ಇದೇನಪ್ಪ ಸರ್ಪ್ರೈಸ್ ಆಗಿ ಹೊಸ ಗಾಡಿ ಅಂತ ಕೇಳಿದ್ರೆ ಮಕ್ಕಳ ನೀವು ಜೀವನದಲ್ಲಿ ಉದ್ಧಾರನೇ ಆಗಲ್ಲ. ಡೆಲಿವರಿ ಎಲ್ಲ ಆಯಿತು, ತುಂಬಾ ಖುಷಿ ಆಗ್ತಿದೆ. ನಮ್ಮ ಫ್ರೆಂಡ್ಸ್ಗಳೆಲ್ಲ ಸಹಕರಿಸಿ ನನ್ನ ಜೊತೆ ಬಂದಿದ್ದಾರೆ. ಲೆಟ್ಸ್ ಗೋ ಲೆಟ್ಸ್ ಗೋ. ಏನ್ ಖುಷಿ ಆಗ್ತಿದೆ ಗುರು, ಹೊಸ ಗಾಡಿ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ತಮ್ಮನೇಲಿ ನೋಡಿ ಏನಪ್ಪ ವಿಷಯ ಏನಿರುತ್ತೆ ಈ ವಿಡಿಯೋನಲ್ಲಿ ಅಂತ ಹೇಳಿ. ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಡೇ ಆಗಿರುತ್ತೆ ನನ್ನ ಲೈಫಲ್ಲಿ. ಬಿಕಾಸ್ ನಾನು ನನ್ನ ಸ್ವಂತ ದುಡಿಮೆಯಿಂದ ಒಂದು ಗಾಡಿನ ತಗೋತಾ ಇದ್ದೀನಿ. ಆ ಗಾಡಿ ಯಾವುದು ಏನು ಅಂತ ಎಲ್ಲ ಈ ವಿಡಿಯೋನಲ್ಲಿ ನೋಡ್ತೀರಾ. ನನಗಂತೂ ತುಂಬಾ ಖುಷಿ ಆಗ್ತಿದೆ. ನಮ್ಮ ಬಾಯ್ಸ್ಗೆ 9 ಗಂಟೆಗೆ ಹೇಳಿದರೆ ಇನ್ನೂ ಯಾರು ಬಂದೇ ಇಲ್ಲ. ಅನಿಲ ಒಬ್ಬ ಬಂದಿದ್ದಾರೆ, PK ಇನ್ನೂ ಬರ್ತಾನೆ ಇದ್ದಾನಂತೆ. ಬಂದ ನೋಡಿ ಪೈಲ್ವಾನ್. ಇವತ್ತೆಲ್ಲರೂ ಬ್ಲ್ಯಾಕ್ ಹಾಕೊಂಬರ್ತಾವ್ರೆ, ಕೋಇನ್ಸಿಡೆನ್ಸ್ ಏನೋ ಗೊತ್ತಿಲ್ಲ. ಏನೋ ಇಷ್ಟ ಇಟ್ಟು ಕಾಣಿಸ್ತಾ ಇದೆಯಪ್ಪ. ಮಹೇಶ್ ಬಾಬು ಅವನು ಬ್ಲ್ಯಾಕ್ ಹಾಕೋವನು, ನೀನು ಬ್ಲ್ಯಾಕ್ ಹಾಕೋವನವನೇ. ನಮ್ಮ ಲೈಫಲ್ಲಿ ನಮ್ಮ ಗ್ರೋತ್ ಹೆಂಗಿರಬೇಕು ಅಂದರೆ ಫಸ್ಟು ಆ ಚಿಕ್ಕ ಬೆಟ್ಟ ಆಗಿರಬೇಕು, ಅದಾದಮೇಲೆ ಈ ಬೆಟ್ಟದ ಥರ ಬೆಳಿಬೇಕು, ಅದಾದಮೇಲೆ ನಂದಿ ಬೆಟ್ಟದ ಥರ ಬೆಳೆದು ನಿಂತ್ಕೋಬೇಕು. ಆ ರೀತಿ ಗ್ರೋತ್ ಒಂದೊಂದು ಸ್ಟೆಪ್ಪೇ ಮೇಲೆ ಹೋಗ್ತಾ ಇರಬೇಕು. ಚಿಕ್ಕ ಚಿಕ್ಕ ಸ್ಟೆಪ್ಪಿಂದನೇ ಮೇಲೆ ಬರ್ತಾ ಇದ್ದೀವಿ. ತುಂಬ ನಮ್ಮ ಫ್ರೆಂಡ್ಸ್ಗಳು ಅಷ್ಟೇ ಸಣ್ಣ ಸಣ್ಣ ಹೆಜ್ಜೆನ ಎತ್ಕೋತಾ ಅವರು ಕೂಡ ಮೇಲೆ ಬರ್ತಿದ್ದಾರೆ ಜೀವನದಲ್ಲಿ. ಇವ್ರನ್ನೆಲ್ಲ ನೋಡ್ತಿದ್ರೆ ನನಗೊಂದು ನೆನಪಾಗುತ್ತೆ. ಸುಮಾರು ವರ್ಷಗಳಿಂದ ನಾವು ಕಾಲೇಜು ಸ್ಕೂಲ್ಗೆಲ್ಲ ಹೋಗೋವಾಗ ಬೈತಿದ್ರು ಈ ಲೆಕ್ಚರರ್ಗಳು, ಜನಗಳು ಬೈತಾಯಿದ್ರು. ಆ ರೀತಿ ಆಟಗಳನ್ನ ಆಡ್ತಾ ಇದ್ವಿ. ಏನಂತ ಬೈತಾಯಿದ್ರು ಅಂದರೆ, ನನ್ನ ಮಕ್ಕಳ ನೀವು ಜೀವನದಲ್ಲಿ ಉದ್ಧಾರನೇ ಆಗಲ್ಲ ಕಣ್ರೋ ಅಂತ ಹೇಳ್ತಾಯಿದ್ರು. ಸೊ ಇವತ್ತು ನಮ್ಮ ಸ್ವಂತ ದುಡಿಮೆಯ ಒಂದು ಗಾಡಿ ತಗೊಳ್ಳೋ ರೇಂಜಿಗೆ ಬೆಳೀತಿದ್ದೀವಿ. ಅದೊಂದು ಕಡೆ ಖುಷಿ. ನೋಡಿ ಮೆಸ್ಟ್ರೇ, ನೋಡಿ ಮೇಡಮ್ಗಳೇ, ನಿಮ್ಮ ಆಶೀರ್ವಾದ ಎಲ್ಲ ನಮ್ಮ ಮೇಲೆ ಇರೋದ್ರಿಂದನೇ ಇದೆಲ್ಲ ಸಾಧ್ಯ ಆಗ್ತಾ ಇರೋದು. ನೀವು ಅವತ್ತು ಬೈದಿಲ್ಲ ಅಂದಿದ್ದರೆ ನಾವು ಸೀರಿಯಸ್ ಆಗಿ ತೊಗೋತಾ ಇರಲಿಲ್ಲ ಲೈಫ್ನ. ಒಳ್ಳೆಯ ದಾರಿಯ ಜೀವನದಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಕಿರಣ್ ಅವರ ಆಗಮನ ಕೂಡ ಆಗಿದೆ. ಇನ್ನೇನು ಇಲ್ಲಿಂದ ಓಡಬೇಕು. ಆ್ಯಕ್ಚುಲಿ ಈಗ ನಾವು ನಂದಿ ಕ್ರಾಸಲ್ಲಿದ್ದೀವಿ. ನನ್ನ ಬ್ಯಾಗ್ ಬಿದ್ದೋಗ್ಬಿಡ್ತು, ಶೆಡ್. ಓಡೋಣ. ನಮ್ಮ ಕಾಲೇಜು ಪೂರ್ತಿ ಚೇಂಜ್ ಮಾಡಾಕ್ಬಿಡ್ತಿದ್ದಾರೆ. ಒಂದೇ ಒಂದು ವರ್ಷಕ್ಕೇ ಎಷ್ಟು ಚೇಂಜ್ ಆಗಿಬಿಡಿದೆ ಅಂದರೆ ನಮ್ಮ ಕಾಲೇಜನ ಇದು ಅಂತ ಅನಿಸ್ತಿದೆ. ಗಾಡಿಗೆ ಫ್ಯೂಯಲ್ ಬೇರೆ ಇಲ್ಲ, ಫ್ಯೂಯಲ್ ಬೇರೆ ಹಾಕ್ಸ್ಕೊಂಡು ಹೋಗ್ಬೇಕೀಗ. ಈಗ ನಾವು ಎಕ್ಸಾಕ್ಟ್ಲಿ ಮೆಂಟಗಿರ ಕೋಟೆ ಹತ್ರ ಇದ್ದೀವಿ. ದಸರಾ ಹಬ್ಬದ ಹಾವಳಿ ಶುರುವಾಗಿದೆ. ಎಲ್ಲ ಕಡೆ ಫುಲ್ಲು ಹೂಗಳ ಜಾತ್ರೆ ನಡೀತಿದೆ. ರೇಟ್ ಅಂತೂ ಕೇಳೋಕ್ಕೆ ಆಗಲ್ಲ ಬಿಡಿ. ಈಗ 1 kg ಹೂವು ಎಲ್ಲ 400-500 ರೂಪಾಯಿ ಇರುತ್ತೆ. ಒಂದು ಮಾಳ ಎಲ್ಲ 500-600. ನೋಡ ಅದು ಆ ಥರ ತಗೊಳ್ಳೋಣ ಸಿಂಪಲ್ಲಾಗಿ. ಏನು ಮಾಡೋಕ್ಕಾಗಲ್ಲ. ಬಾರ ಅವನು ಆಮೇಲೆ ನೋಡೋಣ. ಗಾಡಿ ತೊಗೊಂಬಂದ್ಮೇಲೆ ಮಾತಾಡ್ಸೋಕ್ಕಾಗಲ್ಲ ಇವ್ರನ್ನ. ಅಯ್ಯೋ ಅಯ್ಯೋ ಪಾ, ಏನು ಗುರು ಸಿಗಾಕೊಂಬಿಟ್ಟಿದ್ದೀವಿ. ಇದು ಯಾವ ರೋಡ್ ಗೊತ್ತಾ? ಹೆಬ್ಬಾಳ ಹೈವೇಗೆ ಹೋಗೋ ರೋಡ್ ಇದು. ಇಲ್ಲೇ ಇಷ್ಟು ಜನ ಸಾಗರ. ಈಗ ತಾನೇ ಬ್ಯಾಂಗ್ಳೂರಲ್ಲಿರೋ ನಮ್ಮ ಮನೆ ಹತ್ರ ಬಂದ್ಬಿಟ್ಟು ನಮ್ಮ ಬಾಯ್ಸ್ನೆಲ್ಲ ಪಿಕ್ ಮಾಡಿ ಈಗ ಶೋರೂಮ್ ಹತ್ರ ಓಡ್ತಾ ಇದ್ದೀವಿ. ಬಾಯ್ಸ್ ಆಲ್ರೆಡಿ ಕಾರ್ ಹತ್ತಾ ಇದ್ದಾರೆ. ಇಲ್ಲೇ ಇದ್ದಾರೆ ನಮ್ಮ ಬಾಯ್ಸ್ಗಳು. ಎಲ್ಲರೂ ಹಾಯ್ ಹೇಳ್ಬಿಡ್ರು. ಹಾಯ್ ಹಾಯ್. PK, ಮತೀನ್ ವಾಲಾ ಆ್ಯಂಡ್ ಅರ್ಮಾನ್ ವಾಲಾ. ಇನ್ನೂ ಅನಿಲು ಗಾಡಿನಲ್ಲಿ ಹೋಗ್ತೀವಿ. ನಮ್ಮ ಬಾಯ್ಸ್ ಎಲ್ಲ ಕಾರಲ್ಲಿ ಬರ್ತಿದ್ದಾರೆ. ಸೊ ನಾನು ಹೇಳಿದ್ದು ಟೈಮಿಂಗ್ಸ್ ಬಂದು ಅವ್ರಿಗೆ 11ಗೆ ಹೇಳಿದ್ದು. ಆ್ಯಕ್ಚುಲಿ ಅವರು ಕೂಡ ಶೋರೂಮ್ ಹತ್ರ. ಸೊ ಇಲ್ಲೇ ಈಗ 12 o'clock ಆಗಿಬಿಡಿದೆ. ಹೋಗೋಣ ಬೇಗ, ಆದಷ್ಟು ಬೇಗ ಹೋಗಿ ಡೆಲಿವರಿ ತೊಗೊಳ್ಳೋಣ ಬನ್ನಿ. ಈಗ ಹೂವು ತೊಗೊಳಕ್ಕೆ ಬಂದಿದ್ದೀವಿ. ಯಾವ ಹೂವು ಅಂತ ನೋಡಿ, ಒಂದು ಹಾರ ಬೇರೆ ತಗೊಂಡು ಹೊರಟಿದ್ದೀವಿ. ಈಗ ನಿಂಬೆಹಣ್ಣು ತಗೊಂಡವರು ತಗೊಂಡಿದ್ದೀನಿ. ನಿಂಬೆಹಣ್ಣು 2 ತಗೊಂಡಿದ್ದೀವಿ. ಬಾಯ್ಸ್ ಎಲ್ಲ ನೋಡ್ತಿದ್ದಾರೆ. ಗಾಡಿ ಇಲ್ಲಿ ನಿಂತಿದೆ. ನಮ್ಮ ನಿತಿನ್ ಅವರು ಶೂಟ್ ಮಾಡಿಕೊಡ್ತಿದ್ದಾರೆ ಬೈಕ್ದು. ಬಾಯ್ಸ್ ಎಲ್ಲ ಶೂಟ್ನ ನೋಡ್ತಿದ್ದಾರೆ. ಇವರು ಕೂಡ ದಸರಾ ಪೂಜೆ ಬೇರೆ ಮಾಡಿದ್ದಾರೆ. ನಿತಿನ್ ತುಂಬಾ ಕಷ್ಟಪಟ್ಬಿಟ್ಟು ಶೂಟ್ ಬೇರೆ ಮಾಡಿಕೊಡ್ತಿದ್ದಾರೆ. ನಮ್ಮ ಕಿರಣ್ ಬೇರೆ BTS ತೆಗಿತಾ ಇದ್ದಾನೆ. ಈಗ ಔಟ್ಡೋರ್ ಶೂಟ್ ಒಂದು ಸ್ವಲ್ಪ ಮಾಡಿ ಒಳಗಡೆ ಹೋಗ್ಬೇಕೀಗ. ಹೋಗೋ. ನಮ್ಮ ಅನಿಲ್ ಮತ್ತು PK ಅವರು ಹಾರ ಹಾಕ್ತಿದ್ದಾರೆ.
ಡೆಲಿವರಿ ಎಲ್ಲ ಆಯಿತು. ತುಂಬಾ ಖುಷಿ ಆಗ್ತಿದೆ. ನಮ್ಮ ಫ್ರೆಂಡ್ಸ್ಗಳೆಲ್ಲ ಸಹಕರಿಸಿ ನನ್ನ ಜೊತೆ ಬಂದಿದ್ದಾರೆ. ಎಲ್ಲ ತಗೊಂಡು ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು. ಏಯ್ ಯಾರಾದ್ರೂ ಒಬ್ರು ಗಾಡಿನಲ್ಲಿ ಬರೋ. ಸೊ ಇಲ್ಲಿದೆ ನಮ್ಮ ಹೊಸ ಗಾಡಿ. ತುಂಬಾ ಖುಷಿ. ಹೆವಿ ಸೀನ್ಸ್ ಅಂದ್ಕೊಳ್ಳಿ. ಈಗ ಹೋಗ್ಬಿಡು ಫ್ಯೂಯಲ್ ಹಾಕ್ಸೋಣ. ನಮ್ಮ ಅನಿಲ್ ಮತ್ತು ಪಿ ಕೆ ಅವರು ಹಾರ ಹಾಕ್ಕೊಟ್ಟಿದ್ದಾರೆ. ನಾ ಪೂಜೆ ಬೇರೆ ಆಗಿಲ್ಲ, ಜಸ್ಟ್ ನಿಂಬೆಹಣ್ಣು ತುಳ್ಸಿದ್ವಿ. ಸೊ ಹೊರಡ್ಬೇಕೀಗ. ಬಾಯ್ಸ್ ಒಳಗಡೆಯಿಂದ ಫೋಟೋ ಹಿಡಿತವ್ರೆ. ಖುಷಿ ಆಗ್ತದೆ. ಕಾಲು ಹಿಂಗ. ದೇವರೇ ಎಲ್ಲರಿಗೂ ಒಳ್ಳೇದು ಮಾಡು, ನನಗಂತೂ ತುಂಬಾ ಒಳ್ಳೇದು ಮಾಡು. ಲೆಟ್ಸ್ ಗೋ. ಬಾಯ್ ಬ್ರೋ. ಏನು ಖುಷಿ ಆಗ್ತಿದೆ ಗುರು, ಹೊಸ ಗಾಡಿ. ನುಗ್ಸ್ಬೇಕು ಅನಿಸ್ತಿದೆ, ಬಟ್ ಫಸ್ಟ್ ಸರ್ವಿಸ್ ಆಗೋವರೆಗೂ ಏನು ಮಾಡಬಾರ್ದು ಅಂತ ಹೇಳಿದ್ದಾರೆ. ನೋಡೋಣ, ಕಾಯೋಣ. ಓ ಲೆಫ್ಟ್ ಹೋಗ್ಬೋದಾ? ನಿಧಾನಕ್ಕೆ ಹೋಗೋಣ ಗುರು, ಹೊಸ ಗಾಡಿ ಗುರು. ಓಕೆ ಅನಿಲ್ ಹೇಳ್ತಾವನೆ ನಂಬರ್ ಪ್ಲೇಟ್ ಹಾಕೋವರೆಗೂ ನಿಧಾನಕ್ಕೆ ಹೋಗೋ ತಿಕ್ಕ ಮುಚ್ಕೊಂಡು ಅಂತ. ಫುಲ್ ಹ್ಯಾಪಿ ಬ್ರೋ. ಎಷ್ಟು ಹುಡುಗರ ಡ್ರೀಮು ಅವರ ಸ್ವಂತ ಬೈಕ್ನ ಅವ್ರ ದುಡಿಮೆಯಿಂದ ತಗೊಳ್ಳೋದು, ಅದು ಇವತ್ತು ನನಗೆ ನೆರವೇರಿದೆ. ಎಲ್ಲ ದೇವರ ಕೃಪೆ ಮತ್ತು ಆಶೀರ್ವಾದ, ನಿಮ್ಗಳ ಆಶೀರ್ವಾದ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಗುರು. ಇದೇ ಥರ ಹೊಸ ಗಾಡಿಗಳನ್ನ ತಗೊಬರ್ತಾ ಇರೋಣ ಗುರು, ಜಾಲಿ ಮಾಡೋಣ ಗುರು. ಹೊಸ ಗಾಡಿಗೆ ಫ್ಯೂಯಲ್ ಹಾಕ್ಸೋದು ಒಂಥರ ಖುಷಿ ಗುರು. ಮುಂದೆ ಕಡೆ ಹೋಗೋಣ ಸರ್. ಫುಲ್ ಟ್ಯಾಂಕ್ ಹಾಕಿ. ಹಾಂ ಸರ್ ಕ್ಯಾಮ್ರಾ ಸಾಕು ಬಿಡಿ. ಆಗಿದೆ ಸರ್. ಲೆಟ್ಸ್ ಗೋ. ಎಸ್ ಬಡಿ ಯು ಮೇಡ್ ಇಟ್ ಬ್ರೋ. ಸುಮಾರು ದಿನಗಳ ಕನಸು ಇವತ್ತು ನನಸಾಗಿರೋದಕ್ಕೇನೋ ಒಂಥರ ಖುಷಿ ಗುರು. ಇನ್ನು ಟಿಫನ್ ಬೇರೆ ಕೊಡ್ಸಿಲ್ಲ ಬಾಯ್ಸ್ಗೆ, ಹಂಗೆ ಎತ್ತಾಕೊಂಬಂದ್ಬಿಟ್ಟಿದ್ದೀನಿ. ದಯವಿಟ್ಟು ಕ್ಷಮೆ ಇರಲಿ. ಈ ವ್ಲಾಗಲ್ಲಿ ಖುಷಿ ಅನ್ನೋ ವರ್ಡು ಸುಮಾರು ಸತಿ ಯೂಸ್ ಮಾಡಿಬಿಟ್ಟಿರ್ತೀನಿ. ತುಂಬಾ ಖುಷಿ ಆಗ್ತಿರುವಾಗ ಖುಷಿ ಬಗ್ಗೆ ಖುಷಿನೇ ಮಾತಾಡಬೇಕು. ಆ ಖುಷಿ ಯಾರೂ ಅಲ್ಲ, ನಾನೇ. ಆ ಖುಷಿ ಬರ್ತಿರೋದು ನಿಮ್ಮ ಕಡೆಯಿಂದ. ಎಲ್ಲರೂ ಖುಷಿಯಿಂದ ಇರಿ, ನಾನು ಖುಷಿಯಾಗಿರ್ತೀನಿ. ಖುಷಿನ ಹೆಚ್ಚು ಮಾಡ್ತಾ ಇರೋಣ ಅಷ್ಟೇ. ಏನಂತೀರಾ? ಖುಷಿ. ಸೈಡ್ ಲಾಕ್ ಮಾಡೋದಕ್ಕೆ ರಾಯಲ್ ಎನ್ಫೀಲ್ಡ್ ಅಲ್ಲ ಕಣಲ್ಲ. ಮನೆ ಹತ್ರ ಬಂದ್ವಿ. ನಮ್ಮ ಗಾಡಿನ ನಮ್ಮ ಮನೆ ಮುಂದೆ ತೊಗೊಂಬಂದು ನಿಲ್ಸೋದೇ ಒಂದು ಖುಷಿ. ಈಗ ಇಲ್ಲಿಂದ ನಮ್ಮ ಹೋಮ್ ಟೌನ್ಗೆ ತೊಗೊಂಡೋಗೋಣ, ನಮ್ಮ ಚಿಕ್ಕಬಳ್ಳಾಪುರ್ಗೆ. ಈ ಟೋಲ್ ಗೇಟಿಂದ ಈ ಸ್ಟ್ರೆಚ್ಚು ಬೈಕರ್ಸ್ಗೆ ಹೇಳ್ ಮಾಡಿಸಿದ್ದಂಥ ಸ್ಟ್ರೆಚ್ಚು. ಎಲ್ಲ ಸೂಪರ್ ಬೈಕರ್ಸು ಇಲ್ಲಿ ತೊಗೊಂಬಂದು ಇಲ್ಲಿಂದ ಒಂದು ಸ್ಟ್ರೆಚ್ ಹೊಡಿತಾರೆ. ಓ ಅಂತ ಗುರು, ಸ್ವರ್ಗ ಗುರು. ಒಂದಲ್ಲ ಒಂದಿನ ಸೂಪರ್ ಬೈಕ್ನ ತೊಗೊಂಬಂದು ಈ ರೋಡಲ್ಲಿ ಒಂದು ಸ್ಟ್ರೆಚ್ ಹೊಡಿತೀನಿ. ಆ ದಿನ ತೋರಿಸ್ತೀನಿ ನಿಮಗೆ. ನಾವು ಗಾಡಿ ತೊಗೊಂಬಂದಿದ್ದ ದಿನನೇ ಮಳೆ ಬರೋಂಗೆ ಕಾಣಿಸ್ತದೆ. ಇದೇನಪ್ಪ ಸರ್ಪ್ರೈಸ್ ಆಗಿ ಹೊಸ ಗಾಡಿ ಅಂತ ಕೇಳಿದ್ರೆ, ಆ್ಯಕ್ಚುಲಿ ನನಗೆ ಪ್ಲ್ಯಾನೇ ಇರಲಿಲ್ಲ. ಸೆಪ್ಟೆಂಬರ್ವರೆಗೂ ನಾನು ಗಾಡಿ ತೊಗೋಬೇಕು ಅನ್ನೋ ಐಡಿಯಾನೇ ಇರಲಿಲ್ಲ. ನಾನು ತೊಗೋಬೇಕು ಅಂತ ಇದ್ದೆ, ಬಟ್ ಇಷ್ಟು ಬೇಗ ತೊಗೋತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ತೊಗೋಬೇಕು ಅಂದ್ಕೊಂಡಿದ್ದು ಬೇರೆ ಗಾಡಿ. ಆ್ಯಕ್ಚುಲಿ ನಾನೊಂದು ಸೂಪರ್ ಬೈಕ್ ನೋಡ್ತಿದ್ದೆ. ಸೊ ಹೋಗ್ತಾನೆ ಸೂಪರ್ ಬೈಕ್ ಬೇಡ ಅಂತ ಒಂದು ಮಿಡ್ ರೇಂಜಿನ ಅಡ್ವೆಂಚರ್ ನೋಡ್ತಿದ್ದೆ. ಹಾಗೆ ನನಗೆ ದಿ ಬೆಸ್ಟ್ ಅನಿಸ್ತು KTM ಅಡ್ವೆಂಚರ್ ಎಕ್ಸ್ಪ್ರೆಸ್ಸು. ಸೊ ಅದಕ್ಕೋಸ್ಕರ ನಾನು ಈ ಬೈಕ್ನ ಚೂಸ್ ಮಾಡಿದೆ. ಈ ಗಾಡಿ ಬಗ್ಗೆ ಇನ್ ಡೀಟೈಲ್ ಆಗಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಎಲ್ಲ ಒಂದೇ ವೀಡಿಯೋನಲ್ಲಿ ಹೇಳ್ಬಿಟ್ರೆ ನಿಮಗೂ ಬೋರ್ ಆಗಿಬಿಡುತ್ತೆ, ನನಗೂ ಬೋರ್ ಆಗಿಬಿಡುತ್ತೆ. ಈ ಗಾಡಿನ ಕುತ್ಕೊಂಡು ನಿಂತ್ಕೊಂಡು ಮಲ್ಕೊಂಡೆಲ್ಲ ಓಡಿಸ್ಬೋದು ಗುರು. ಅಷ್ಟು ಮಜಾ ಕೊಡುತ್ತೆ ಇದು ಗಾಡಿ. ಅದಕ್ಕೋಸ್ಕರನೇ ಈ ಗಾಡಿನ ಚೂಸ್ ಮಾಡಿರೋದು. ಐ ಲವ್ ದಿಸ್ ಬೈಕ್ ಬ್ರೋ. ಕಾಲೇಜ್ಗೆ ಓದ್ಕೊಳ್ಳೋಕೆ ಹೋದಾಗ ನಮ್ಮ ಗಾಡಿನ ಹಾಕ್ಕೊಂಡು ಹೋಗೋಕೆ ಆಗ್ತಾ ಇರಲಿಲ್ಲ. ಆ್ಯಕ್ಚುಲಿ ಆಗ ನಮ್ಮ ಹತ್ರ ಗಾಡಿನೇ ಇರ್ತಾ ಇರಲಿಲ್ಲ. ಇವತ್ತು ಸ್ವಂತ ಗಾಡಿಯಲ್ಲಿ
ಕಾಲೇಜ್ ಹತ್ರ ಬಂದು ಇರೋದಕ್ಕೆ ಇನ್ನೂ ಒಂದಷ್ಟು ಖುಷಿ ಆಗ್ತಿದೆ. ಸ್ವಲ್ಪ ಹಿಂದಕ್ಕೆ ನಡೀರಿ. ನಾವು ಇವಾಗ SJSIT ಹತ್ರ ಇರುವ ಶ್ರೀ ವೀರಾಂಜನೇಯ ಸ್ವಾಮಿ ಟೆಂಪಲ್ ಹತ್ರ ಬಂದಿದ್ದೀವಿ. ಆ್ಯಕ್ಚುಲಿ ಇವತ್ತು ನಾನು ಯಾವುದೇ ಥರ ಪೂಜೆ ಮಾಡಿಸ್ತಿಲ್ಲ. ಮನೇಲಿ ಹೇಳಿದ್ರು ಇವತ್ತು ಮಾಡಿಸ್ಬೇಡ, ಗಾಡಿ ತೊಗೋಬಾ ಇವತ್ತು, ನಾಳೆ ಮಾಡಿಸುವಂತೆ ಅಂತ. ನಾಳೆ ಮನೆ ದೇವರಾದ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್ಗೆ ಬೇರೆ ಹೋಗಬೇಕು. ಫಸ್ಟ್ ಅಲ್ಲೋಗಿ ಮಾಡಿಸಿ ಅಲ್ಲಿಂದ ಶುರು ಹಚ್ಚೋಣ ನಮ್ಮ ಜರ್ನಿನ ನಮ್ಮ ಬೈಕ್ ಜೊತೆ. ಸೊ ಇವಾಗ ಏನು ಮಾಡಿಸಿಲ್ಲ, ಜಸ್ಟ್ ಒಳಗಡೆ ಹೋಗ್ಬಿಟ್ಟು ನಮಸ್ಕಾರ ಹಾಕ್ಕೊಬಿಡ್ತೀವಿ, ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಅಷ್ಟೇ. ಮೋಸ್ಟಲ್ಲಿ ಎಲ್ಲ ವೆಹಿಕಲ್ಸ್ ಇವತ್ತೇನೆ ಡೆಲಿವರಿ ತಗೋತಾ ಇದ್ದಾರೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ಇನ್ನೊಂದಷ್ಟು ಅಪ್ಡೇಟ್ಸ್ಗಳು, ನಾನು ಈ ಗಾಡಿ ಹೇಗೆ ತಗೊಂಡೆ ಮತ್ತು ಆ ಪ್ರೋಸೆಸ್ ಎಲ್ಲ ಹೇಗೆ ನಡೀತು ಅಂತ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ನಾನು ನಿಮ್ಮ ಮ್ಯಾಕ್ಸಿ. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್, ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್, ಥ್ಯಾಂಕ್ ಯು ಗಾಡ್. ನಾನು ನಿಮ್ಮ ಮ್ಯಾಕ್ಸಿ, ನೆನ್ಪಿಟ್ಕೊಳ್ಳಿ. ಸಿಗೋಣ ಮತ್ತೆ. ಹಿಂಗೆ ಹೋಗ್ತೀನಿ, ಬಾಯ್. Thanks God.